ಫಾಲ್ಸ್ ಕರ್ಕೊಂಡು ಹೋಗ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ. ತಮಾಷೆ ಅಂತೂ ಆಡಕ್ ಹೋಗ್ಬೇಡಿ, ಸ್ಲಿಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಸಕಲೇಶಪುರದಲ್ಲಿದ್ದೀನಿ. ನಮ್ಮೂರು ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿರೋ ಹತ್ರದಲ್ಲಿ 15 ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲಿಂದ. ಫಾಲ್ಸ್ ಬಂದ್ಬಿಟ್ಟು ಆನ್ಬಾಳ್ ಹತ್ರ ಇದೆ. ಆನ್ಬಾಳ್ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ ಮುಂದೆ. ನಾನು ಒಬ್ನೇ ಹೋಗ್ತಿದ್ದೀನಿ ಸಿಂಗಲ್ ಸಾಕತ್ತಾಗಿ ವಿತ್ ನಮ್ಮ ಬೇಬ್ ಜೊತೆ. ಮಗ್ಜೆಹಳ್ಳಿ ಫಾಲ್ಸ್ ಅಂತ ಅದು, ಮತ್ತೆ ಆಮೇಲೆ ಅಬ್ಬಿ ಫಾಲ್ಸ್ ಅಂತಾನು ಕರೀತಾರೆ. ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಮಾನ್ಸೂನ್ ಅಲ್ಲಿ ಸಖತ್ತಾಗಿದೆ. ನಮ್ಮ ಸಕಲೇಶಪುರ ವೆದರ್ ಇವತ್ತು ಚಿಲ್ಲಾಗಿದೆ. ಮಳೆ ಅಷ್ಟೊಂದಿಲ್ಲ, ಮೋಡ, ಬಟ್ ಮಳೆ ಬಂದೇ ಬರುತ್ತೆ. ಆದ್ರೆ ಇವಾಗ ಸ್ವಲ್ಪ ಬಿಸಿಲಿದೆ. ಪೆಟ್ರೋಲ್ ಒಂದು ಫಿಲ್ ಮಾಡ್ಸೋಣ. ಇಲ್ಲಿಂದ ಒಂದು ಅರ್ಧ ಗಂಟೆ ಇದೆ ಅಷ್ಟೇ ಇದು. ಸೊ ಗಾಯ್ಸ್, ಲೈಟಾಗಿ ಮಳೆ ಅಂತೂ ಬರ್ತಾ ಇದೆ. ನೋಡೋಣ. ಇದೊಂದು ನಾನು ಇವಾಗ ಹೋಗ್ತಿರೋದು ಒಂದು ಶಾರ್ಟ್ ಕಟ್ ಆಯಿತು. ಆ ಕಡೆಯಿಂದ ಮೇನ್ ರೋಡಿಂದ ಹೋಗ್ತಿಲ್ಲ, ಸ್ವಲ್ಪ ಒಳಗಡೆಯಿಂದ ಹೋಗ್ತಾ ಇದ್ದೀನಿ. ಇದು ನಮ್ಮ ಸಕಲೇಶಪುರದ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲೇ ಹೋದರೆ ಒಂದು ಮೇನ್ ರೋಡಿಗೆ ಟಚ್ ಆಗ್ತೀನಿ. ಸೊ ಇದೇ ಮೇನ್ ರೋಡು. ಇದು ಸಕಲೇಶಪುರ ಟು ಮೂಡಿಗೆರೆ ಹೋಗೋ ರೋಡ್ ಆಯಿತಾ. ಒಂದು ಒಳ್ಳೆ ಲೊಕೇಶನ್ನು ಇಲ್ಲಿ ನಾನು ಇವಾಗ ಹೋಗ್ತಾ ಇರೋದು. ವಾಟೆಗಂಡಿ ಟರ್ನ್ಸ್ ಅಂತಲೇ ಹೇಳ್ತಾರೆ. ತುಂಬ ಕೌಸ್ ಇದೆ. ಹಂಗೆ ಒಳ್ಳೆ ನೋಡಿ ಹೆಂಗೆ ಕಾಣಿಸ್ತಿದೆ, ವ್ಯೂ ಸಕ್ಕತ್ತಾಗಿದೆ. ಒಳ್ಳೆ ಹಚ್ಚ ಹಸಿರು. ಯಾಕೆ ಅಂತ ಹೇಳಿದ್ರೆ ಈ ಮಾನ್ಸೂನಲ್ಲಿ ಮಳೆ ಇರೋದ್ರಿಂದ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಾಗಿ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ಸೊ ಈ ವೆದರು ಕೂಡ ನಮ್ಮ ಸಕಲೇಶಪುರದಲ್ಲಿ ಹಂಗೆ ಇದೆ ಗುರು, ಚಿಲ್ಲಾಗಿ ಸಖತ್ತಾಗಿದೆ. ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಇಷ್ಟೊಂದು ಕಮ್ಮಿ ಇರಲ್ಲ ಆ್ಯಕ್ಚುಲಿ. ಮಳೆ ಬರಬೇಕು, ಆ್ಯಕ್ಚುಲಿ ಮಳೆ ಬರುತ್ತೆ. ಐ ಥಿಂಕ್ ಸ್ಟಾರ್ಟ್ ಆಗುತ್ತೆ ಮುಂದೆ ಹೋಗ್ತಿದ್ದಂಗೆ ನನಗೆ ಗೊತ್ತಿರೋ ಪ್ರಕಾರ. ಓಕೆ ಗಾಯ್ಸ್, ಫೈನಲಿ ಆನ್ಬಾಳ್ ರೀಚ್ ಆಗಿದೆ. ಹಿಂಗೆ ಸ್ಟ್ರೈಟ್ ಹೋದರೆ ಮೂಡಿಗೆರೆ. ನಾವು ಇವಾಗ ಲೆಫ್ಟಿಗೆ ಹೋಗ್ಬೇಕು, ಒಳಗಡೆ ಫಾಲ್ಸಿಗೆ ಹೋಗ್ಬೇಕು ಅಂದರೆ. ಫೈನಲಿ ವಿ ಆರ್ ಇಲ್ಲಿ ಡೆಸ್ಟಿನೇಷನ್. ಆ್ಯಕ್ಚುಲಿ ನೋಡ್ಬೋದು ಆಲ್ರೆಡಿ ಇವತ್ತು ವೀಕೆಂಡ್ ಅಲ್ಲ, ಆ್ಯಕ್ಚುಲಿ ಫ್ರೈಡೆ. ಆದರೆ ತುಂಬ ಜನ ಇದ್ದಾರೆ ಅಂತ ಹೇಳಿದ್ರೆ ನೀವು ಕ್ರೇಜಿಯಾಗಿ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಒಳಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ. ಬಟ್ ಅದರೊಳಗೆ ನನ್ನ ಬೇಬಿ ನೋಡಿ ಬಂತು. ಲೆಟ್ಸ್ ಮೂವ್ ಗಾಯ್ಸ್. ನೀವೆಲ್ಲರ ಕಾತ್ರದಿಂದ ಕಾಯ್ತಾ ಇರುವಂಥ ಒಂದು ಒಳ್ಳೆ ಪ್ಲೇಸ್. ಆ್ಯಕ್ಚುಲಿ ನಾನಂತೂ ತುಂಬ ಟೈಮ್ ವಿಸಿಟ್ ಮಾಡಿದ್ದೀನಿ. ನನಗೇನು ಇದು ಹೊಸ್ತಲ್ಲ, ಇಲ್ಲಿ ಹೋಗೋ ಬರೋ ಟೈಮಲ್ಲೆಲ್ಲ ಇಲ್ಲಿ ಬರ್ತಾ ಇರ್ತೀನಿ ಗುರು. ಇವಾಗ ನೋಡೋಣ, ನೋಡಿ ಸೌಂಡ್ ಕೇಳಿಸ್ತಿರ್ಬೋದು ಆಲ್ರೆಡಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಫಸ್ಟ್ ಇಷ್ಟೊಂದೆಲ್ಲ ಸ್ಟೆಪ್ಸ್ ಎಲ್ಲ ಇರಲೇ ಇಲ್ಲ ಗುರು. ಇದು ಯಾರಿಗೂ ಅಷ್ಟೊಂದು ಎಕ್ಸ್ಪ್ಲೋರ್ ಆಗೇ ಇರಲಿಲ್ಲ. ತುಂಬ ಜನ ಎಲ್ಲ ಬಂದಾದಮೇಲೆ ಎಲ್ಲರೂ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೈರಲ್ ಆಗಿ ಆಮೇಲೆ ಇಷ್ಟೊಂದೆಲ್ಲ ಇಲ್ಲಿ ಇಂಪ್ರೂವ್ ಮಾಡಿರೋದು. ಇಲ್ಲಾಂದರೆ ಕಾಡ್ ಥರ ಇತ್ತು ಗುರು, ಅಷ್ಟೊಂದೇನು ಸೈಕಾಗಿರಲಿಲ್ಲ. ಇವಾಗ ಕ್ರೇಜಿಯಾಗಿ ಮಾಡಿದ್ದಾರೆ. ದೆನ್ ಎಲ್ಲರೂ ಫಾಲ್ಸಿಗೆ, ಮೇಯ್ನಾಗಿ ಫಾಲ್ಸಿಗೆ ಬರೋರಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಮಾಷೆ ಅಂತೂ ಆಡೋಕೆ ಹೋಗ್ಬೇಡಿ. ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಅದನ್ನು ಮಳೆಗಾಲದಲ್ಲಿ. ಎಷ್ಟೋ ಇವಾಗ ನಾನು ಆಲ್ರೆಡಿ ರೀಲ್ಸಲ್ಲಿ ಅಥವಾ ತುಂಬ ಜನ ವೈರಲ್ ಆಗಿರೋದು ನೋಡಿದ್ದೀನಿ. ಸ್ಲಿಪ್ ಆಗಿ ಬಿದ್ದಿರೋರು, ಆಮೇಲೆ ಮಧ್ಯದಲ್ಲಿ ಏನೇನೋ ಒಂದ್ಸಲ ನೀರು ಕೂಡ ಜಾಸ್ತಿ ಆಗ್ಬೋದು, ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಜಾಗರೂಕತೆಯಿಂದ ಇರಿ. ಒಳಗೆ ಹೋಗೋಣ ನಿಧಾನಕ್ಕೆ. ಸ್ಟಿಕ್ಕರ್ ಬೇರೆ ಹಾಕೊಂಡಿದ್ದೀನಿ ಗುರು, ಕಾರ್ ಬಿಟ್ಬಿಟ್ಟೆ. ಎಲ್ಲಿ ಹೋಗೋಣ, ಲೆಟ್ಸ್ ಮೂವ್. ಫಾಲ್ಸ್ ನೋಡ್ಕೊಳ್ಳಿ. ಇದು ಅನ್ಕೊಂಡಿದ್ದೀರಾ? ಹಂಗಲ್ಲ. ಇದ್ಯಾವಾಗ ಮರ ಬಿತ್ತು ಗುರು, ಪಕ್ ಆಗಿದೆ ಮರ ಬಿತ್ತು. ಮರ ಈಗ ಚೆನ್ನಾಗಿತ್ತು ಗುರು. ಇದು ಹೆಂಗಿತ್ತು ಮಳೆಗೆ ನೋಡಿ, ಅಷ್ಟೊಂದು ಮಳೆ. ಮಗ್ಜೆಹಳ್ಳಿ ಫಾಲ್ಸ್ ಅಂತಾನೆ ಹೇಳ್ಬೋದು ನೋಡಿ. ಅಬ್ಬಿ ಫಾಲ್ಸ್ ಅಂತಾನೆ ಹೇಳ್ತಾರೆ, ಮಗ್ಜೆಹಳ್ಳಿ ಫಾಲ್ಸ್ ಅಂತಾನೆ ಹೇಳ್ತಾರೆ. ಕ್ರೇಜಿ ಆಗಿದೆ. ಅವನೊಬ್ಬ ಈ ಥರ ಆಟಗಳನ್ನ ಮಾತ್ರ ಆಡಕ್ಕೆ ಹೋಗ್ತೀವಿ ನೋಡಿ. ಅಲ್ಲಿ ನೀರು ಅಷ್ಟೊಂದು ಫೋರ್ಸ್ ಇದೆ, ಆದರೂ ಅಲ್ಲಿ ಹೋಗ್ತಾ ಇದ್ದಾನೆ. ಅವ್ನು ಯಾರು ಮನಸ್ಸಿಲ್ಲ. ಇದೊಂದು ದೊಡ್ಡ ಫಾಲ್ಸ್ ಆದರೆ ನೋಡಿ, ಅಲ್ಲಿ ಮೇಲೆ ಒಂದಿನ ಚಿಕ್ಕದಿದೆ. ಅಲ್ಲೇ ಆ್ಯಕ್ಚುಲಿ ನೀರು ಪ್ರೆಷರ್ ಕಮ್ಮಿ ಇರುತ್ತೆ. ಅಲ್ಲಿ ಹೋಗೋಣ. ಇನ್ನೂ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿ ಹೋಗೋದು ತುಂಬ ಕಷ್ಟ ಇದೆ ನೋಡಿ.
ತುಂಬಾ ಜನ ಆಟ ಆಡ್ತಿದ್ದಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನೀರೊಳಗೆಲ್ಲ ಹೋಗ್ಬೇಕು ಅನ್ಸುತ್ತೆ. ನಾನು ಇವಾಗಂತೂ ಅಷ್ಟೊಂದು ಇಷ್ಟೆಲ್ಲ ಕಾಲಕ್ಕೆ ಇಷ್ಟಪಡಲ್ಲ. ಆಕ್ಚುಲಿ ಹೋಗೋಣ. ಒಂದು ಟೈಮಲ್ಲಿ ನನ್ಗೆ ಹಿಂಗೆ ಅನ್ಸುತ್ತೆ, ಕೆಲವೊಂದು ಎಲ್ಲ ಪ್ಲೇಸಸ್ಗಳನ್ನೂ ಕ್ಲೋಸ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಥ ಚಪ್ರಿಗಳಿಂದನೇ ಕ್ಲೋಸ್ ಮಾಡಿರ್ತಾರೆ. ಎಕ್ಸ್ಪ್ಲೋರ್ ಮಾಡಿರ್ತೀವಿ, ಅದರಿಂದ ತುಂಬ ಇದಾಗುತ್ತೆ. ಇಲ್ಲಾಂದ್ರೆ ಇದೊಂದು ಪ್ರೈವೇಟ್ ಆಗಿತ್ತು ಗುರು, ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ಆದರೆ ಎಲ್ಲ ಜನಗಳು ಬಂದ್ಬಿಟ್ಟು ಇದನ್ನ ಸುಮ್ಮನೆ ಕ್ರೇಜಾಗಿ ಹಾಳು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ನೋಡಿ ಯಾರಾದರೂ ಬಟ್ ಆದರೆ ಸೇಫ್ ಆಗಿ ಅಂತ ಇರಬೇಕು ಗುರು. ಅದು ಸೇಫ್ ಆಗಿದ್ರು ಏನು ತೊಂದರೆನೇ ಇಲ್ಲ. 3 days later. ಸಂಡೇ ಗುರು ಇವತ್ತು. ನಾನು ಹೋಗ್ಬೇಕಾದ್ರೆ ಮೊನ್ನೆ ಫ್ರೈಡೇ ಬಂದಿದ್ದೆ, ಮತ್ತೆ ಇವತ್ತು ಸುಮ್ಮನೆ ಹಂಗೆ ಒಂದು ವಿಸಿಟ್ಟು. ಇದು ಇಲ್ಲಿಂದಾನೇ ಹಿಂಗ್ ನೀರು ಇಲ್ಲಿಂದ ಬೀಳುತ್ತೆ. ಇದು ಹೆವಿ ಇದೆ ಇವತ್ತು, ಜಾಸ್ತಿ ಆಗ್ಬಿಟ್ಟು ನೋಡಿ ಫುಲ್ ನೀರು ಜಾಸ್ತಿ ಇದೆ ಇವತ್ತು ಆಕ್ಚುಲಿ. ಅದೇ ಒಂದ್ ಮರ ಎಲ್ಲ ಬಿದ್ದ್ಬಿಟ್ಟಿದೆ, ಇಲ್ಲಾಂದ್ರೆ ಅದೇ ಅಲ್ಲಿಂದ ಇದು ಕಾಣುತ್ತೆ. ನೀರು ಹೆವಿ ಇದೆ ಇವತ್ತು ನೋಡಿ. ಇಲ್ಲಿ ಈ ತರ ಆ ಮರ ಅಲ್ಲಿದೆ ಗುರು, ಅದ್ರ ಮೇಲೆ ಏನಾದ್ರು ಸ್ಲಿಪ್ ಆಗಿ ಏನ್ ಮಾಡ್ತೀನಿ. ಹೆವಿ ಜಾರುತ್ತೆ ಮಾತ್ರ, ಜಾಗರೂಕತೆಯಿಂದ ಇರ್ಬೇಕು. ಮಳೆನೂ ಅಲ್ಲಿಗೆ ಹೋಗಿದ್ದಾರೆ ಗುರು, ನಿಧಾನ ಕಣೆ. ಇಲ್ಲಿಗೆ ಸಾಕು ಅನ್ಸುತ್ತೆ ಗಾಯ್ಸ್, ಅಲ್ಲಿ ಮುಂದೆ ಹೋಗಲ್ಲ ನಾನು, ಸಾಕು. ಈಗ ಹೋಗ್ತೀವಿ. ನಿಮಗೆ ಪ್ಲೇಸ್ನ ನೀವು ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಏನೇನು ಆಟ ಆಡ್ಕೊಂಡು ಸತ್ತೋಗ್ಲಿ, ನಮಗೆ ಬೇಕಾಗಿಲ್ಲ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಲೊಕೇಶನ್. ಓಕೆ ಗಾಯ್ಸ್, ಇಲ್ಲಿಂದ ಹೊರಡುವಂಥ ಸಮಯ ಆಗಿದೆ. ನೋಡೋಣ. ನೆಕ್ಸ್ಟು ನಾನು ನಿಮಗೊಂದು ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಆಯ್ತಾ. ಇದು ಅಷ್ಟೊಂದು ಯಾರಿಗೊಂದು ಗೊತ್ತಿಲ್ಲ, ಯಾರು ಹೋಗಿರಲ್ಲ ಅನ್ಕೊತೀನಿ. ನೆಕ್ಸ್ಟ್ ಸೊ ಗಾಯ್ಸ್, ನಾನು ಆನ್ಬಳಿಂದ ಲೆಫ್ಟ್ ತೊಗೊಂಡು ಒಂದು 3-4 ಕಿಲೋಮೀಟ್ರ್ ಬಂದಾಗ ಈ ಫಾಲ್ಸ್ ಸಿಕ್ಕಿತ್ತು, ಈ ಅಬ್ಬಿ ಫಾಲ್ಸು. ನೆಕ್ಸ್ಟು ನಾನು ಇವಾಗ ಹೋಗ್ತಾ ಇರೋದು ದೇವೃಂದ ಅಂತ. ದೇವೃಂದದಲ್ಲಿ ಅಲ್ಲೊಂದು ಟೆಂಪಲ್ ಇದೆ, ಸಖತ್ತಾಗಿದೆ. ಆ ಪ್ಲೇಸ್ನು ಕೂಡ ಯಾರಿಗೂ ಗೊತ್ತಿರಲ್ಲ. ಈ ರೂಟ್ ಹಿಂಗೆ ಹೋಗ್ತಾ ಇದ್ರೆ ನಿಮಗೆ ಎತ್ತಿನ ಭುಜ ಮತ್ತು ಆಮೇಲೆ ಬೆಟ್ಟದ ಭೈರವೇಶ್ವರ ನಿಮಗೂ ಗೊತ್ತು, ಅಲ್ಲಿಗೆಲ್ಲ ಹೋಗುತ್ತೆ. ಬಟ್ ಆದರೆ ಅಲ್ಲಿಗೆ ತುಂಬ ಜನ ಹೋಗಿರ್ತಾರೆ. ಅದೇ ರೂಟಲ್ಲಿರುವಂಥ ಈ ದೇವಸ್ಥಾನ ನಾನು ಯಾರೂ ನೋಡಿಲ್ಲ ಅನ್ಕೊತೀನಿ. ನಾನು ಇವತ್ತು ಅದು ನಿಮಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ನೋಡಿ ಇಲ್ಲೇ ಈ ಬೋರ್ಡ್ನ ನೋಡಿ, ನಿಮಗೆ ಸ್ಟ್ರೈಟ್ ಹೋದರೆ ದೇವರಿಂದ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಲೆಫ್ಟಿಗೆ ನೋಡಿ ಈ ರೂಟಲ್ಲಿ ಹೋದರೆ ನಿಮಗೆ ಎತ್ತಿನ ಭುಜ ಮತ್ತು ಆಮೇಲೆ ಬೆಟ್ಟದ ಭೈರವೇಶ್ವರಕ್ಕೆ ಹೋಗೋ ರೂಟು. ನಾವು ಇವಾಗ ಬಂದಿದ್ದು ಈ ಕಡೆ ಆನ್ಬಳ್ಳಿ ರೂಟಿಂದ, ಆ ಕಡೆ ಸಕಲೇಶ್ಪುರದಿಂದ ಬಂದಿದ್ದು. ಇವಾಗ ಸ್ಟ್ರೈಟ್ ಹೋಗಬೇಕು. ನಾನು ಫೈನಲಿ ಹೇಳಿದ್ದು ನಾನು ಲೊಕೇಶನಿಗೆ ಬಂದಿದ್ದೀನಿ ನೋಡಿ, ನಾನು ಹಿಂದೆನೇ ಕಾಣಿಸ್ತಿದೆ. ಇದು ಪ್ಲೇಸ್ ನೇಮ್ ಬಂದ್ಬಿಟ್ಟು ದೇವರಿಂದ ಅಂತ, ದೇವರಿಂದ ಟೆಂಪಲ್ಲು ನೋಡಿ. ವ್ಯೂ ಇದು. ಆಮೇಲೆ ಫ್ರೆಂಡ್ಸ್, ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ನಡೆಯುತ್ತೆ. ಆವಾಗ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನಗಳು ಬರ್ತಾರೆ. ಆವಾಗ ಒಂದು ಈ ತೇರ್ನೆಲ್ಲ ಎಳೆದು ಆಚರಣೆ ಕೂಡ ಮಾಡ್ತಾರೆ. ಆ ಆಚರಣೆ ತುಂಬ ಚೆನ್ನಾಗಿರುತ್ತೆ ಮಾತ್ರ, ಯಾಕಂದರೆ ಎಲ್ಲರೂ ಬಂದು ಸೇರೋದ್ರಿಂದ ಒಂದು ಜೋಶೆ ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಒಂದು 2 ಒಳ್ಳೆ ಪ್ಲೇಸಸ್ನ ತೋರಿಸಿದ್ದೀನಿ ಅನ್ಕೊತೀನಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಹೊಸ ಪ್ಲೇಸ್ನ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.